ವಿಶ್ವವಿದ್ಯಾಲಯಗಳಲ್ಲಿ ಹೊರಗುತ್ತಿಗೆ ನೌಕರರು ನೇಮಕ ಮಾಡ್ಕೊಬೇಕಾದ್ರೆ ಅಲ್ಲಿನಂತ ಕುಲಸಚಿವರುಗಳಿಗೆ ಇಲ್ಲ ಕುಲಪತಿಗಳಿಗೆ ಕನಿಷ್ಠ ಪಕ್ಷ 3-4 ಲಕ್ಷ ಲಂಚ ಕೊಡಬೇಕು. ವಿಶ್ವವಿದ್ಯಾಲಯದಲ್ಲಿ ಯಾವುದೇ ದಾಖಲೆ ಇಲ್ಲದೆ, ಯಾವುದೇ ನೋಟಿಫಿಕೇಶನ್ ಇಲ್ಲದೆ ಸಾವಿರಾರು ಕೋಟಿ ಹಗರಣ, ಅದರ ವಿರುದ್ಧವಾಗಿ ಇವತ್ತು ಹೋರಾಟ ಮಾಡ್ತಾನೆ ಇದ್ದೀವಿ. ನಮಸ್ಕಾರ, ನಾನು ರಾಮಲಿಂಗೇಗೌಡ. ಮತ್ತೆ ನಾಗೇಶ್ ಅವರ ಜೊತೆ ಒಂದಷ್ಟು ವಿಚಾರಗಳು ಮತ್ತೆ ಮುಂದುವರಿಯಲಿದೆ. ಹಾಗೆಯೇ ಇತ್ತೀಚೆಗೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಾಗ್ಬೋದು ಅಥವಾ ಸರ್ಕಾರಿ ನೌಕರರಾಗ್ಬೋದು, ಸಾರ್ವಜನಿಕರಾಗ್ಬೋದು, ಸಾಮಾಜಿಕ ಹೋರಾಟಗಾರರು ಕೇವಲ ಕಾಂಪ್ರಮೈಸ್ ಹೋರಾಟಗಾರರು ಅನ್ನೋ ಒಂದು ಮಾತಿದೆ. ಆ ಮಾತಿಗೆ ವಿರುದ್ಧವಾಗಿ ಇವತ್ತು ನಮ್ಮ ಜೊತೆ ನಾಗೇಶ್ ಅವರು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ನಡೀತಿರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಬನ್ನಿ ಅವ್ರನ್ನೇ ಕೇಳೋಣ ಏನದು ಅಂತೇಳಿ. ನಮಸ್ಕಾರ ನಾಗೇಶ್ ಅವರೇ. ನಮಸ್ತೆ. ಏನಿದು ಉನ್ನತ ಶಿಕ್ಷಣ ಇಲಾಖೆಯ ಭ್ರಷ್ಟಾಚಾರ ಅಥವಾ ಹಗರಣ? ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಕೆಲವು ಖಾಸಗಿ ಮಾಧ್ಯಮ ಚಾನೆಲ್ಗಳು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಒಳಬರುವಂತಹ ವಿಶ್ವವಿದ್ಯಾಲಯಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಯಥೇಚ್ಛವಾಗಿ ಅಲ್ಲಿ ಎಷ್ಟು ಬೇಕಾಗುತ್ತೋ ಅದಕ್ಕಿಂತ ಹೆಚ್ಚೇತವಾಗಿ ಹೊರಗುತ್ತಿಗೆ ನೌಕರರನ್ನು ನೇಮಕಾತಿ ಮಾಡ್ಕೊಂಡಿರೋ ಬಗ್ಗೆ ರಾಜ್ಯಪಾಲರೇ ಒಂದು ಆದೇಶ ಹೊರಡಿಸಿದ್ದಾರೆ. ಸೊ ಇವ್ರನ್ನೆಲ್ಲ ಬಿಡುಗಡೆಗೊಳಿಸಿ ಸರ್ಕಾರಕ್ಕೆ ವರದಿ ಕೊಡಿ ಅಂತ. ಆದರೂ ಸಹ ಉನ್ನತ ಶಿಕ್ಷಣ ಇಲಾಖೆಗೆ ಒಳಪಡುವಂಥ ಎಲ್ಲ 32 ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಯಥೇಚ್ಛವಾಗಿ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಮತ್ತು ವಿಶ್ವವಿದ್ಯಾಲಯಕ್ಕೆ ಬೊಕ್ಕಸಕ್ಕೆ ನಾಶ ಮಾಡ್ತಾರೆ ಮತ್ತು ಯಾವುದು ಬೊಕ್ಕಸನ್ನ ಹಾಳು ಮಾಡ್ತಾರೆ ಒಂದು ರೀತಿಯಲ್ಲಿ ಯಥೇಚ್ಛವಾಗಿ ಅವ್ರನ್ನ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಸೊ ರಾಜ್ಯಪಾಲರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಅವ್ರನ್ನೆಲ್ಲ ಬಿಡುಗಡೆಗೊಳಿಸಿ ಅಂತ. ಆದರೂ ಸಹ ಇವತ್ತಿನವರೆಗೂ ರಾಜ್ಯದ 32 ವಿಶ್ವವಿದ್ಯಾಲಯಗಳಲ್ಲಿ ಹೊರಗುತ್ತಿಗೆ ನೌಕರರನ್ನು ಇವತ್ತಿನ ಬಿಡುಗಡೆಗೊಳಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿಲ್ಲ. ಸಾಕ್ಷಿ ಇದೆ ನಿಮ್ಮ ಹತ್ರ? ಸಾಕ್ಷಿ ಎಲ್ಲ ದಾಖಲೆಗಳ ಸಮೇತ ಇಲ್ಲಿದೆ. ಸರ್ಕಾರ ಹೊರಡಿಸಿದ್ದಾವೆ, ರಾಜ್ಯಪಾಲರು ಹೊರಡಿಸಿದ್ದಾರೆ, ಅದನ್ನೆಲ್ಲ ಬಿಡುಗಡೆಗೊಳಿಸಿ ಸರ್ಕಾರಕ್ಕೆ ವರದಿ ಮಾಡಿ ಅಂತ. ಆದರೂ ಸಹ ವಿಶ್ವವಿದ್ಯಾನಿಲಯಗಳು ಇವತ್ತಿನವರು ಸರ್ಕಾರಕ್ಕಾಗಲಿ ರಾಜ್ಯಪಾಲರಿಗಾಗಲಿ ಯಾವುದೇ ವರದಿಯನ್ನು ನೀಡಿರೋದಿಲ್ಲ. ಇದು ಮುಂದಿನ ತುಂಬ ಗಂಭೀರವಾದ ಹೋರಾಟ ಮುನ್ನಡೆಸ್ತೀನಿ. ತಾವೇನಾದ್ರು ದೂರುಗಳೇನಾದ್ರು ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ತಂದಿದ್ದೀರಾ? ದೂರುಗಳು ಮಾಡೋದಕ್ಕೆ ದಾಖಲೆ ನಾನು ಕೊಟ್ಟಲ್ಲ. ನಾನು ದೂರುಗಳು ಮಾಡೋದಕ್ಕೆ ದಾಖಲೆಗಳು ಕೊಡ್ತಿಲ್ವ ನಿಮ್ಗೆ? ದಾಖಲೆನೇ ಕೊಡ್ತಾ ಇಲ್ಲ. ಮಾಹಿತಿ ಕೊಡದಿರೋದ ಕಾರಣ ಕೆದಕ್ತಾ ಇದ್ದಷ್ಟು ಇನ್ನಷ್ಟು ಜಾಸ್ತಿ ಆಗ್ತಾ ಇರ್ತವೆ. ಇನ್ನೆಲ್ಲಿ ಆಗ್ತಾರೆ? ಅಲ್ಲ, ಮಾಹಿತಿ ಕೊಡದಿರೋದ ಕಾರಣ ಏನಿರ್ಬೋದು? ಅಲ್ಲಿ ಭ್ರಷ್ಟಾಚಾರ. ಓಕೆ, ಭ್ರಷ್ಟಾಚಾರ. ಈಗ ಅಲ್ಲಿ ಹೊರಗುತ್ತಿಗೆ ನೌಕರರು ನೇಮಕ ಮಾಡ್ಕೊಬೇಕಾದ್ರೆ ಅಲ್ಲಿನಂತ ಕುಲಸಚಿವರುಗಳಿಗೆ ಇಲ್ಲ ಕುಲಪತಿಗಳಿಗೆ ಆ ಸಿಬ್ಬಂದಿಯಿಂದ ಕನಿಷ್ಠ ಪಕ್ಷ 3-4 ಲಕ್ಷ ಲಂಚ ಕೊಡಬೇಕು. ಆ ಲಂಚ ಕೊಟ್ಟು ಅವ್ರು ನೇಮಕಾತಿ ಮಾಡ್ಕೊತಾರೆ. ಪಾಪ ಅವನ್ನೆಲ್ಲೋ ಸಾಲ ಮಾಡಿ ತಂದಿರೋದಕ್ಕೆ ಇವ್ರು ಸಂಬಳ ಕೊಡೋದ್ರೆ ಅವ್ನು ಬಡ್ಡಿ ಕಟ್ಟಿ ಜೀವನ ಮಾಡಬೇಕು ಅಷ್ಟೇ ಹೊರತು ಆ ನೌಕರಿಗೂ ಯಾವುದೇ ರೀತಿ ಒಂದು ಗೌರವ ಸಿಗುತ್ತೆ. ನಾನು ವಿಶ್ವವಿದ್ಯಾಲಯ ಕೆಲಸ ಮಾಡ್ತೀನಿ, ಆ ಒಂದು ಗೌರವಕ್ಕೋಸ್ಕರ ಅವರು ಇದ್ದಾರೆ ಅಷ್ಟೇ ಹೊರತು ಇನ್ಯಾವುದು ಅವ್ರಿಗೂ ಯಾವುದು ಲಾಭ ಇಲ್ಲ. ಮತ್ತು ಸರ್ಕಾರ ಬೊಕ್ಕಸಕ್ಕೂ ಲಾಸ್ ಆಗ್ತಾ ಇದೆ. ಬೊಕ್ಕಸಕ್ಕೆ ಲಾಸ್ ಆಗ್ತಾ ಇದೆ. ಯೂನಿವರ್ಸಿಟಿಗೆ ಬಿಡುಗಡೆ ಅನುದಾನವನ್ನು ನಾಶ ಆಗ್ತಾ ಇದೆ. ಮತ್ತೆ ಸರ್ಕಾರಕ್ಕೂ ಈ ತರ ಹೊರಗುತ್ತಿಗೆ ತಗೊಂಡು ಅವ್ರಿಗೆ ಸಂಬಳ ಕೊಡ್ಬೇಕಲ್ಲ, ಸಂಬಳ ಎಲ್ಲಿಂದ ಕೊಡ್ತಾರೆ? ಸೊ ಹಿಂಗಾಗಿ ಎಲ್ಲಾನು ಲಾಸ್ ಆಗ್ತಾ ಇರೋದು. ಸೊ ನಿಮ್ಮ ಹೋರಾಟ ಈ ವಿಚಾರದಲ್ಲಿ ನಿಮ್ಮ ಹೋರಾಟ ಎಲ್ಲಿವರೆಗೂ ಹೋಗುತ್ತೆ? ಈ ಕುಲಸಚಿವರುಗಳು, ಭ್ರಷ್ಟ ಕುಲಸಚಿವರುಗಳು ಸರ್ಕಾರ ಅನುಮೋದನೆ ಪಡೆಯದೇನೆ ಈ ಹೊರಗುತ್ತಿಗೆ ನೌಕರನ್ನು ಬಿಡುಗಡೆಗೊಳಿಸೋರು ನನ್ನ ಹೋರಾಟ ಮುಂದೆ ಬರುತ್ತೆ. ಸೊ ಇಲ್ಲಿ ಈಗ ಯಾವ ಹಂತಕ್ಕೆ ಬಂದಿದ್ದೀರಿ ಈ ವಿಚಾರದಲ್ಲಿ? ಸರ್, ನಾನು ಸುಮಾರು 6 ತಿಂಗಳಿಂದ ಹೋರಾಟ ಮಾಡ್ತಾನೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಇವತ್ತಿನವರೆಗೂ ಸ್ಪಷ್ಟವಾದ ದಾಖಲೆಗಳು ಕೊಟ್ಟಿರುವುದಿಲ್ಲ. ಇವತ್ತೂ ಸಹ ಪ್ರಥಮ ಮೇಲ್ಮನೆ ಅಧಿಕಾರಿಗಳ ಹತ್ರ ಇವತ್ತು ವಿಚಾರಣೆ ಇದೆ. ಸೊ ಇವತ್ತು ಸಹ ನಾನು ಹೋಗಿ ಭೇಟಿ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನು ದಾಖಲೆ ಪಡೆಯೋದಕ್ಕೆ ನಾನು ಪ್ರಯತ್ನ ಪಡ್ತೀವಿ. ಪ್ರಯತ್ನ ಅಷ್ಟೇ. ಅವ್ರು ಕೊಟ್ಟರೆ ನಮಗೆ ಮುಂದಿನ ಹೋರಾಟಕ್ಕೆ ಆದಾಯ ಆಗುತ್ತೆ. ನಾವು ಪ್ರಯತ್ನ ಪಡಬೇಕು. ಅದು ಕೊಟ್ಟಾಗ ಮುಂದಿನ ಹೋರಾಟಕ್ಕೆ ಆದಾಯ ಆಗುತ್ತೆ. ಇಲ್ಲಾಂದ್ರೆ ಮತ್ತೆ ಮೊದಲಿಂದನೂ ನಾವು ಹೋರಾಟ ಮಾಡಬೇಕು. ರಾಜ್ಯಪಾಲರ ಆದೇಶಕ್ಕೂ ಕವಡೆ ಕಾಸಿನ ಕಿಮ್ಮತ್ತು ಕೊಡಲ್ಲ ಅಂತೀರಾ? 100ಕ್ಕೆ 100% ಕುಲಸಚಿವರು ವಿಶ್ವವಿದ್ಯಾಲಯ 32 ಕುಲಸಚಿವರುಗಳು ಯಾವುದೇ ರೀತಿ ಕಿಮ್ಮತ್ತಿನ ಕಾಸಿನ ಬೆಲೆ ಇಲ್ಲ ರಾಜ್ಯಪಾಲರಿಗೂ ಸಹ ಈ ಕುಲಸಚಿವರುಗಳಿಂದ. ಯಾಕಿರ್ಬೋದು ಅಂದ್ರೆ ಈಗ ಈ ಭ್ರಷ್ಟಾಚಾರ ಈಗ ಬೈಲ್ ಬಂದ್ರೆ ಅವರೇ ಮಾನದಂಡ ಆಗ್ತಾರಲ್ಲ, ಅವರೇ ವಿಶ್ವವಿದ್ಯಾಲಯದ ಕುಲಸಚಿವರು ಕೂಡ ಅಮೇಧ್ಯ ತಿಂತಾರೆ ಅಂತೀರಾ? 100% ಅವರೇ ಭ್ರಷ್ಟ. ಮೊದಲನೇ ಸ್ಥಾನದಲ್ಲಿರೋರು ಅವರೇ. ವಿದ್ಯೆ ಕಲಿಸುವಂತಹ ಒಂದು ದೇಗುಲ, ಆ ದೇಗುಲದಲ್ಲೂ ಸಹ ಭ್ರಷ್ಟಾಚಾರ ಇದೆಯಾ? ಸರ್, ಇವತ್ತು ಕೆಲವೊಂದು ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳು ಮುಖಾನೇ ನೋಡಿಲ್ಲ ವಿದ್ಯಾರ್ಥಿಗಳು. ಅವನು ಎಲ್ಲೋ ಬರ್ತಾನೆ ಎಲ್ಲೋ ಹೋಗ್ತಾನೆ, ಯಾರು ಅಂತಲೂ ಗೊತ್ತಿರೋದಿಲ್ಲ. ಸುಮಾರು ಈ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇವತ್ತಿನವರೆಗೂ ಮೀಡಿಯಾಗಳಲ್ಲಿ ಹೋರಾಟಗಳು ನಡೀತಾನೆ ಇದ್ದಾವೆ. ಇವತ್ತಿನಲ್ಲ ಆ ವಿದ್ಯಾರ್ಥಿಗಳು ಆ ಕುಲಸಚಿವರು ನೋಡೇ ಇರೋದಿಲ್ಲ. ಸೊ ಇವನು ಬರ್ತಾನೆ, ಏನು ಬೇಕೋ ಮಾಡ್ಕೊತಾನೆ, ಹೋಗ್ತಾನೆ ಅಷ್ಟೇ.
ಥ್ಯಾಂಕ್ ಯು. ನಿಮ್ಮ ಒಂದು ಈ ಹೋರಾಟ ಯಶಸ್ವಾಗಲಿ. ಯೂನಿವರ್ಸಿಟಿಗಳಲ್ಲಿ ಆಗ್ತಿರುವಂತಹ ರಾಜ್ಯಸ್ವ ಬೊಕ್ಕಸಕ್ಕೆ ತಮ್ಮಿಂದ ಒಂದು ನಿರ್ಬಂಧ ಆಗಲಿ. ತಮ್ಮ ಈ ಹೋರಾಟ ಜೊತೆಯಾಗಿ ನಾವು ಇರ್ತೀವಿ. ಈ ಹೋರಾಟ ನಿಲ್ಲೋದು ಬೇಡ. ಏನು ರಾಜ್ಯಪಾಲರ ವರದಿ ಇದೆ, ಆ ವರದಿಗೆ ನಿಯಮಾನುಸಾರ ಕ್ರಮ ತಗೊಂಡು ಸಂಬಂಧಪಟ್ಟವ್ರು ಡಾಕ್ಯುಮೆಂಟ್ ಕೊಟ್ಟು ಆ ದಾಖಲಾತಿಗಳನ್ವಯ ನಾಗೇಶ್ವರಕ್ಕೆ ಜಯ ಆಗಲಿ ಅಂತೇಳಿ ನಾನು ಭಾವಿಸ್ತೀನಿ.